ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದ ಫಸ್ಟ್ ಎಪಿಸಲ್ ಟು ದ ಕೊರಿಂಥಿಯನ್ಸ್, ಚಾಪ್ಟರ್ 4, 4ನೇ ಅಧ್ಯಾಯ. ಮೊದಲನೇ ಕೊರಿಂಥ 4ನೇ ಅಧ್ಯಾಯದಲ್ಲಿ ಆತ್ಮಿಕ ತಂದೆಯ 25 ಆಶೀರ್ವಾದಗಳನ್ನು ನಾವು ನೋಡ್ಬೋದು. 25 ಬ್ಲೆಸ್ಸಿಂಗ್ಸ್ ಆಫ್ ದ ಸ್ಪಿರಿಚುವಲ್ ಫಾದರ್. ಕೊರಿಂಥ ಪತ್ರಿಕೆಯ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಕ್ಕಳ ನಡುವೆ ಇರುವಂತಹ ಒಂದು ಸಂಬಂಧವನ್ನು ಬಹು ಸ್ಪಷ್ಟವಾಗಿ ಬೈಬಲ್ನಲ್ಲಿ ಯಾವುದೇ ಪುಸ್ತಕಕ್ಕಿಂತಲೂ ಬಹು ಹೆಚ್ಚಾಗಿ ಈ ಮೊದಲನೇ ಮತ್ತು 2ನೇ ಕೊರಿಂಥದಲ್ಲಿ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗು, ಸ್ಪಿರಿಚುವಲ್ ಚೈಲ್ಡ್ ಆ್ಯಂಡ್ ಸ್ಪಿರಿಚುವಲ್ ಫಾದರ್ ಯಾವ ರೀತಿಯಾಗಿರಬೇಕು, ಏನು ಕಲ್ತ್ಕೋಬೇಕು, ಹೇಗೆಲ್ಲ ಇರಬೇಕು ಅನ್ನುವಂಥ ವಿಷಯ ಬಹಳ ಬಹಳ ಸ್ಪಷ್ಟವಾಗಿ ಮತ್ತು ಪ್ರಾಯೋಗಿಕವಾಗಿ ಮತ್ತು ಅದೇ ಸಂದರ್ಭದಲ್ಲಿ ಆತ್ಮಿಕವಾಗಿ ಬರೆಯಲಾಗಿದೆ. ಹಾಗಿರುವುದರಿಂದ ನಾವು ಪ್ರಾರ್ಥನಾಪೂರ್ವಕವಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇದನ್ನು ಬರೆದ ದೇವರ ಆತ್ಮನು, ಪ್ರಿಯ ಪವಿತ್ರ ಆತ್ಮನು ನಮಗೆ ಇದನ್ನು ಕಲಿಸಿಕೊಡುವಂತೆ ನಮಗೆ ತನ್ನ ಅಭಿಷೇಕವನ್ನು, ತನ್ನ ಪ್ರಕಟಣೆಯನ್ನು, ತನ್ನ ಸನ್ನಿಧಾನವನ್ನು ಒದಗಿಸಿಕೊಡಲಿ. ಬನ್ನಿರಿ, ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಕೊರಿಂಥ 4ನೇ ಅಧ್ಯಾಯದಲ್ಲಿ 25 ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುವಲ್ ಫಾದರ್, ಆತ್ಮಿಕ ತಂದೆಯ 25 ಆಶೀರ್ವಾದಗಳಲ್ಲಿ ಮೊದಲನೇ ಆಶೀರ್ವಾದ ಏನಂದರೆ ಮೊದಲನೇ ವಚನದಲ್ಲಿದೆ. ಮೊದಲನೇ ಕೊರಿಂಥ 4:1, ಆದ್ದರಿಂದ ಜನರು ನಮ್ಮನ್ನು ಕ್ರಿಸ್ತನ ದಾಸರೆಂತಲೂ. ಕ್ರಿಸ್ತನ ದಾಸರು. ಒಬ್ಬ ಆತ್ಮಿಕ ತಂದೆ ಇರೋದರಿಂದ ನಮಗೆ ಕ್ರಿಸ್ತನ ದಾಸನು, ಒಬ್ಬ ಸ್ಪಿರಿಚುವಲ್ ಫಾದರ್ ಅಂದರೆ ಒಬ್ಬ ಗುಲಾಮನಂತ ಕೂಡ ಹೇಳ್ಬೋದು. ಕ್ರಿಸ್ತನ ಗುಲಾಮನು ನಮಗೆ ಲಭ್ಯವಿರೋದರಿಂದ. ಯಾಕಂತ ಹೇಳಿದ್ರೆ ಸ್ವಲ್ಪ ಮುಂಚೆನೇ ಸಮಸ್ತವೂ ನಿಮ್ಮದೇ ಎಂಬುದಾಗಿ ಮೊದಲನೇ ಕೊರಿಂಥ 3:21-23 ಇರುವಂಥ ವಾಕ್ಯ ಭಾಗದಲ್ಲಿ ಬಹು ಸ್ಪಷ್ಟವಾಗಿ ಪೌಲನು ಬರೆದಿರುವಾಗ, ಈಗ ಆ ಆಶೀರ್ವಾದವನ್ನು ಮುಂದುವರಿಸುವಂಥ ರೀತಿಯಲ್ಲಿ ಹೌದು, ಒಬ್ಬ ಆತ್ಮಿಕ ತಂದೆ ನಮಗಿರುವಂಥದ್ದು ದೇವರ ಕ್ರಿಸ್ತನ ದಾಸನು ನಮ್ಮ ಜೊತೆಗಿರುವುದು. ಕ್ರಿಸ್ತನಿಂದ ಕೇಳಿ ನಮಗೆ ಆತನು ಸೇವೆ ಮಾಡುವಾತನ ಆಗಿದ್ದಾನೆ. ಎರಡನೇದಾಗಿ, ಈ ಆತ್ಮಿಕ ನಾಯಕತ್ವದಲ್ಲಿ ಅಥವಾ ಆತ್ಮಿಕ ತಂದೆಯಲ್ಲಿ ಇರುವಂಥ 2ನೇ ಆಶೀರ್ವಾದ ಏನಂದರೆ ಆತನು ನಂಬಿಗಸ್ತ ಪಾರುಪತ್ಯಗಾರ, ಫೇತ್ಫುಲ್ ಅಡ್ಮಿನಿಸ್ಟ್ರೇಟರ್. ಯಾಕಂತ ಹೇಳಿದರೆ ದೇವರ ಕಾರ್ಯಗಳ ಪಾರುಪತ್ಯವನ್ನು ವಹಿಸಿ, ಅಂದರೆ ದೇವರ ಸೇವೆಯಲ್ಲಿ, ದೇವರ ಕಾರ್ಯಗಳಲ್ಲಿ, ದೇವರ ರಾಜ್ಯದಲ್ಲಿ ಆಡಳಿತವನ್ನು, ಆತ್ಮಿಕ ಆಡಳಿತವನ್ನು ವಹಿಸಿ ನಮಗೆ ಆತ್ಮಿಕ ತಂದೆಯಾಗಿರುವಂಥದ್ದು ಅದು ನಿಜಕ್ಕೂ ಆಶೀರ್ವಾದವೇ. ಸೆಕೆಂಡ್ ಬ್ಲೆಸ್ಸಿಂಗ್ ಈಸ್ ದಟ್ ಈಸ್ ಅ ಫೇತ್ಫುಲ್ ಅಡ್ಮಿನಿಸ್ಟ್ರೇಟರ್. ಮೊದಲನೇದಾಗಿ ಆತನು ಕ್ರಿಸ್ತನ ದಾಸನು, ಕ್ರೈಸ್ಟ್ ಸರ್ವೆಂಟ್ ಆಗಿರುವುದರಿಂದ ಒಬ್ಬ ನಿಜವಾದ ಕ್ರಿಸ್ತನ ಸೇವಕನು ನಮಗೆ ಆತ್ಮಿಕ ತಂದೆಯಾಗಿರೋದು ಅದರದ ಆಶೀರ್ವಾದ. ಒಬ್ಬ ನಂಬಿಗಸ್ತ ವ್ಯಕ್ತಿ ನಮಗೆ ಆತ್ಮಿಕ ತಂದೆಯಾಗಿರೋದಾದರೆ ಅದು ಆಶೀರ್ವಾದ. ಆ ನಂಬಿಗಸ್ತ ತಂದೆ ಆತ್ಮಿಕ ಆಡಳಿತವನ್ನು ಹೊತ್ತ ವ್ಯಕ್ತಿಯಾಗಿದ್ದರೆ ದೇವರ ಆಡಳಿತದಲ್ಲಿ ನಮ್ಮನ್ನು ನಡೆಸ್ತಾರೆ, ಅದು ಕೂಡ ಆಶೀರ್ವಾದ. ಮೂರನೇದಾಗಿ ನೋಡುವಾಗ 3ನೇ ವಚನದಲ್ಲಿ, ಮೊದಲನೇ ಕೊರಿಂಥ 4:3, ನನಗಾದರೂ ನಿಮ್ಮಿಂದಾಗಲಿ ಮನುಷ್ಯರ ನ್ಯಾಯಸಭೆಯಿಂದಾಗಲಿ ವಿಚಾರಣೆ ಆಗುವುದು ಅತ್ಯಲ್ಪ ಕಾರ್ಯವಾಗಿದೆ. ಅಂದರೆ ಅರ್ಥ, ಬೇರೆಯವರು ತೀರ್ಪು ಮಾಡುವಂಥ ವಿಷಯದಲ್ಲಿ, ಇತರರು ಅಂದರೆ ಮನುಷ್ಯರು ತೀರ್ಪು ಮಾಡುವ ವಿಷಯದಲ್ಲಿ ಅದೇನೋ ದೊಡ್ಡ ವಿಷಯ ಅಲ್ಲ ಎಂಬ ಮನೋಭಾವನೆಯನ್ನು, ಅಭಿಪ್ರಾಯವನ್ನು ದೇವರಾತ್ಮ ಪ್ರೇರಿತನಾಗಿ
ಪೌಲನು ವ್ಯಕ್ತಪಡಿಸುವಾಗ ಅದರಿಂದ ನಾವು ಕಲಿಯುವಂಥದ್ದು ಏನಂದರೆ, ಆತ್ಮಿಕ ನಾಯಕ ಮಾನವರ ಅಭಿಪ್ರಾಯಕ್ಕೆ ಕಿವಿಗೊಡುವಂಥ ವ್ಯಕ್ತಿ ಅಲ್ಲ, ಅಥವಾ ಮಾನವ ಅಭಿಪ್ರಾಯಕ್ಕೆ ಪ್ರಭಾವಿತನಾಗುವುದಿಲ್ಲ. ಎ ಸ್ಪಿರಿಚುವಲ್ ಫಾದರ್ ಈಸ್ ಒನ್ ಹೂ is not influenced by the opinion of others. ಬೇರೆಯವರ ಒಂದು ಅಭಿಪ್ರಾಯಕ್ಕೆ ಸೆಳೆಯುವಾತನಲ್ಲ, ಅಥವಾ ಸೆಳೆಯುವಿಕೆ ಬೇರೆಯವರ ಅಭಿಪ್ರಾಯದ ಸೆಳೆತಕ್ಕೆ ಒಳಗಾಗುವವನಲ್ಲ. ಹಾಗಾದರೆ ಅದು ಭಾಳ ಒಳ್ಳೆಯದಲ್ವ? ಅಂಥ ಒಬ್ಬ ವ್ಯಕ್ತಿ ನಮಗೆ ಆತ್ಮಿಕ ನಾಯಕನಾಗಿರೋದಾದರೆ ಅದೊಂದು ಆಶೀರ್ವಾದವೇ. ಅದು ಆತನಿಗೂ ಆಶೀರ್ವಾದ, ನಮಗೂ ಕೂಡ ಆಶೀರ್ವಾದ. ಮತ್ತು ನಾನು ನನ್ನನ್ನು ವಿಚಾರಿಸಿಕೊಳ್ಳುವುದಿಲ್ಲ ಅಂತ ಹೇಳಿಬಿಟ್ಟು ಒಂದು ಮಾತು 4ನೇ ವಚನದಲ್ಲಿ, ನನ್ನ ಮನಸ್ಸಾಕ್ಷಿಯು ಶುದ್ಧವಾಗಿದೆ. ಮೈ ಕಾನ್ಷಿಯನ್ಸ್ ಈಸ್ ಕ್ಲಿಯರ್. ಶುದ್ಧ ಮನಸ್ಸಾಕ್ಷಿಯುಳ್ಳಂಥ ಒಬ್ಬ ಆತ್ಮಿಕ ತಂದೆ ನಮಗೆ ಜವಾಬ್ದಾರಿಕೆಯನ್ನು ಹೊತ್ತಿದ್ರೆ ಅದು ದೊಡ್ಡ ದೊಡ್ಡ ಆಶೀರ್ವಾದ. ನಾನು ಆ ರೀತಿಯಾಗಿಲ್ಲ, ಆ ರೀತಿಯಾಗಿರೋ ಬಯಸ್ತೇನೆ, ದೇವ್ರ ಸಹಾಯದಿಂದ ಹಾಗೆ ಆಗ್ತೇನೆ ಎಂಬ ನಿರೀಕ್ಷೆಯನ್ನು ಅರಿಕೆ ಮಾಡ್ತೇನೆ. ಏನಂದರೆ, ಶುದ್ಧ ಮನಸ್ಸಾಕ್ಷಿಯುಳ್ಳ ವ್ಯಕ್ತಿಯಾಗಿ ನನ್ನನ್ನೇ ನಾನು ವಿಚಾರಿಸಿಕೊಳ್ಳದೆ ಇರುವಂಥದ್ದು. 1 ಕೊರಿಂಥ 11:31 ನಮ್ಮನ್ನು ನಾವು ವಿಚಾರಿಸಿಕೊಂಡ್ರೆ ನ್ಯಾಯ ತೀರ್ಪಿಗೆ ಗುರಿಯಾಗುವುದಿಲ್ಲ ಅಂತ ಹೇಳ್ಬಿಟ್ಟು ದೇವರ ವಾಕ್ಯದಲ್ಲಿ ಹೇಳಲಾಗಿದೆ. ಆದರೆ ಇಲ್ಲಿ ನಾನು ನನ್ನನ್ನು ವಿಚಾರಿಸಿಕೊಳ್ಳುವುದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತು 1 ಕೊರಿಂಥ 4ನೇ ಅಧ್ಯಾಯದಲ್ಲಿ ಹೇಳುವಾಗ, 4ನೇ ಅಧ್ಯಾಯದಲ್ಲಿ ನನ್ನನ್ನು ವಿಚಾರಿಸಿಕೊಳ್ಳುವುದಿಲ್ಲ ಅಂತ. ಯಾವ ವಿಷಯದಲ್ಲಿ? ಜನರು ನನ್ನ ಬಗ್ಗೆ ವಿಚಾರಿಸುವಂಥದ್ರಲ್ಲಿ, ನನ್ನನ್ನು ನಾನು ವಿಚಾರಿಸುವುದರಲ್ಲಿ, ಕರ್ತನನ್ನು ವಿಚಾರಿಸುವುದರಲ್ಲಿ, ಆ ಒಂದು ಕಾಂಟೆಕ್ಸ್ನಲ್ಲಿ ಅದನ್ನು ಹೇಳಿರೋದು. ಆದರೆ ಅಲ್ಲಿ 1 ಕೊರಿಂಥ 11 ಅಲ್ಲಿ ನೋಡುವಾಗ ಅದು ರೊಟ್ಟಿ ಮುರಿಯುವ ವಿಷಯದಲ್ಲಿ ಹೇಳಿರುವಂಥ ಒಂದು ಹೇಳಿಕೆ. ಆದರೆ ಅದೇ ಸಂದರ್ಭದಲ್ಲಿ ನಮ್ಮನ್ನು ವಿಚಾರಿಸಿಕೊಳ್ಬೇಕು, ನಮ್ಮನ್ನು ವಿಚಾರಿಸಿಕೊಳ್ಳದೇನೂ ಇರಬೇಕು, ನಮ್ಮನ್ನು ತೀರ್ಪು ಮಾಡಿಕೊಳ್ಬೇಕು, ನಮ್ಮನ್ನು ತೀರ್ಪು ಮಾಡಿಕೊಳ್ಳದೇನೂ ಇರಬೇಕು. ಯಾವಾಗ ತೀರ್ಪು ಮಾಡಬೇಕು, ಯಾವಾಗ ತೀರ್ಪು ಮಾಡದೇ ಇರಬೇಕು, ಅದಕ್ಕೆ ಪವಿತ್ರ ಆತ್ಮನನ್ನು ಕೊಟ್ಟಿರೋದು. ಯಾವಾಗ ತೀರ್ಪು ಮಾಡಬೇಕಂತ ಹೇಳ್ಬಿಟ್ಟು ನಮಗೆ ದೇವರಾತ್ಮ ನಡೆಸ್ತಾನೆ, ಯಾವಾಗ ತೀರ್ಪು ಮಾಡಿಕೊಳ್ಬಾರ್ದು ಅನ್ನುವಂಥದ್ದನ್ನು ಕೂಡ ದೇವರಾತ್ಮ ನಡೆಸ್ತಾನೆ. ಯಾವ ವಿಷಯದಲ್ಲಿ ತೀರ್ಪು ಮಾಡಬೇಕು, ಯಾವ ವಿಷಯದಲ್ಲಿ ತೀರ್ಪು ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ದೇವರಾತ್ಮ ನಮಗೆ ಸ್ಪಷ್ಟಪಡಿಸುವಂಥದ್ದು ಇದೆ. ಆದ ಕಾರಣ ನಮ್ಮ ಮನಸ್ಸಾಕ್ಷಿ ಶುದ್ಧವಾಗಿದೆ ಎಂಬುದಾಗಿ ಆತ್ಮಿಕ ತಂದೆ ಹೇಳಿದಾಗ, ಅಂಥ ಒಬ್ಬ ವ್ಯಕ್ತಿ ನಮ್ಮ ಆತ್ಮದ ಜವಾಬ್ದಾರಿಕೆ ಹೊತ್ತಿರುವಂಥದ್ದು. ಅದು ಖಂಡಿತವಾಗಿ 4ನೇ ಆಶೀರ್ವಾದ. 5ನೇದಾಗಿ ದ ಲಾರ್ಡ್ ಜಡ್ಜಸ್. 1 ಕೊರಿಂಥ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಕರ್ತನೇ ನನ್ನ ನ್ಯಾಯ ತೀರಿಸುವಾತನು ಕರ್ತನೆ. ಆ ರೀತಿಯಾಗಿರುವಂಥ ಒಂದು ಜೀವನವನ್ನು ಮಾಡುವಂಥ ವ್ಯಕ್ತಿ ಆಶೀರ್ವಾದ ಹೊಂದಿದ ವ್ಯಕ್ತಿ. ಅಂಥ ವ್ಯಕ್ತಿ ಆತ್ಮಿಕ ಜವಾಬ್ದಾರಿಕೆಯನ್ನು ಹೊತ್ತ ವ್ಯಕ್ತಿಯಾಗಿದ್ದರೆ ನಮಗೂ ಕೂಡ ಆಶೀರ್ವಾದದ ವ್ಯಕ್ತಿ. ಈಗ 1 ಕೊರಿಂಥ 4ನೇ ಅಧ್ಯಾಯದಿಂದ 25 ಆತ್ಮಿಕ ತಂದೆಯ ಆಶೀರ್ವಾದಗಳು ಅಂತಿರುವಾಗ 5 ಮುಗಿತು, ಇನ್ನು 20 ಆಶೀರ್ವಾದಗಳಿದೆ. ನೋಡೋಣ. 6ನೇದಾಗಿ ಏನಂದರೆ ತೀರ್ಪು ಮಾಡದಿರುವಂಥದ್ದು. 1 ಕೊರಿಂಥ 4ನೇ ಅಧ್ಯಾಯದ 5ನೇ ವಚನ, ತೀರ್ಪು ಮಾಡಬೇಡ ಅಂತಿದೆ. ಅಂಥ ಒಂದು ಮನೋಭಾವನೆ ಇರುವಂಥ ಒಬ್ಬ ಆತ್ಮಿಕ ನಾಯಕನು ನಮಗೆ ಆಶೀರ್ವಾದ. 6ನೇ ಆಶೀರ್ವಾದ ಅದು. 7ನೇ ಆಶೀರ್ವಾದ ಏನಂದರೆ, ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು. ಹೌದು, ಹೊಗಳಿಕೆ ದೇವರಿಂದ ಬರುವಂಥದ್ದು. ಆತ್ಮಿಕ ನಾಯಕನಿಗೆ ಅಂಥ ಒಂದು ಅನುಭವ ಆಗಿದ್ದರೆ ಅದು ಆತನಿಗೆ ಆಶೀರ್ವಾದ. ಅಂಥ ಆತ್ಮಿಕ ವ್ಯಕ್ತಿ ನಮ್ಮ ಆತ್ಮದ ಜವಾಬ್ದಾರಿಗೆ ತಗೊಂಡ್ರೆ ಅದು ನಮಗೂ ಕೂಡ ಆಶೀರ್ವಾದ. ಇದು 7ನೇ ಆಶೀರ್ವಾದ. 8ನೇದಾಗಿ 6ನೇ ವಚನ, ಸಹೋದರೇ ನಾನು ನಿಮಗೋಸ್ಕರವೇ ಇವುಗಳನ್ನು ದೃಷ್ಟಾಂತವಾಗಿ
ಹೇಳಿದ್ದೇನೆ ಅಂತ ಹೇಳುವಾಗ ಯಾರಿಗೋಸ್ಕರ? ನಿಮಗೋಸ್ಕರವಾಗಿ. ಅದೇನು ತೋರಿಸ್ತದೆ? ಒಂದು ಅಂಡರ್ಲೈನು, ಒಂದು ಚಿಕ್ಕ, ಅಂದರೆ ಒಂದು ಸ್ಪಷ್ಟತೆ, ಒಂದು ಫೋಕಸ್, ಒಂದು ಕೇಂದ್ರ, ಅಂದರೆ ವೈಯಕ್ತಿಕವಾಗಿರುವಂಥದ್ದು, ಬೀಯಿಂಗ್ ಪರ್ಸನಲ್, ಮತ್ತು ಚಿಂತೆ, ಶ್ರದ್ಧೆಯನ್ನು ತೋರಿಸ್ತದೆ. ನಿಮಗೋಸ್ಕರನೇ ಇದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಏನು ಅರ್ಥ ಅದು? ಅಂದರೆ ಒಬ್ಬ ಆತ್ಮಿಕ ನಾಯಕನು ನಮ್ಮ ವಿಷಯದಲ್ಲಿ ಕಾಳಜಿ ವಹಿಸಿದ್ದಾನೆ ಎಂಬುದಾಗಿ. ಅದು ಕೂಡ 8ನೇ ಆಶೀರ್ವಾದವಾಗಿದೆ. 9ನೇ ಆಶೀರ್ವಾದ ಏನಂತ ಹೇಳಿದರೆ, ನೀವು ಬರೆದಿರುವುದನ್ನು ಮೀರಿ ಹೋಗಬಾರ್ದು ಎಂಬುದಾಗಿ. ಅದೇ 6ನೇ ವಚನದ 2ನೇ ಭಾಗದಲ್ಲಿ ಹೇಳುವಾಗ, ನೀವು ಬರೆದಿರುವುದನ್ನು ಮೀರಿ ಹೋಗಬಾರ್ದು ಅಂತ ಹೇಳುವಾಗ ನಾವು ಅದರಿಂದ ಏನು ತಿಳ್ಕೊಳ್ತೇವೆ? ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಒಬ್ಬ ಆತ್ಮಿಕ ತಂದೆ ಕೊಡೋದನ್ನು ನಾವು ನೋಡ್ತೇವೆ. ಅದು ಆತನಿಗೆ ಆಶೀರ್ವಾದ. ಅಂಥ ವ್ಯಕ್ತಿ ನಮಗೆ ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡ್ರಿ, ಆಧಾರ ಮಾಡಿಕೊಡ್ರಿ ಅಂತ ಹೇಳಿದಾಗ ಅದು ನಮಗೂ ಕೂಡ ಆತ್ಮಿಕ ತಂದೆಯಿಂದ ಆತ್ಮಿಕ ಮಗುವಿಗೆ ಆಶೀರ್ವಾದ. 10ನೇದಾಗಿ, ನಮ್ಮಿಂದ ಕಲಿತುಕೊಳ್ಳಬಹುದು. ದೇವರ ವಾಕ್ಯದ ಬಗ್ಗೆ ಹೇಳಿಬಿಟ್ಟು ಅದರ ಅರ್ಥವನ್ನು ನಮ್ಮಿಂದ ಕಲಿತುಕೊಳ್ರಿ ಅಂತ ಹೇಳುವಾಗ ಅದೇನು ತೋರಿಸ್ತದೆ? ಅದನ್ನು ನಾವು ಕೈಕೊಂಡು ನಡೀತಾ ಇದ್ದೀವಿ. ದೇವರ ವಾಕ್ಯ ಅದು ಕಾರ್ಯಗತವಾಗಿದೆ. ಆದ ಕಾರಣ ನಮ್ಮಿಂದ ಅದನ್ನು ನೀವು ಕಲಿತುಕೊಳ್ರಿ ಅಂತ ಹೇಳುವಾಗ, ಅದು ಕಲಿತುಕೊಳ್ಳ್ರಿ ಅಂತ ಹೇಳುವಾತನಿಗೂ ಆಶೀರ್ವಾದ, ಅದು ಕಲಿತುಕೊಳ್ರಿ ಅಂತ ಹೇಳುವಾಗ ನಮ್ಮ ವಿಷಯದಲ್ಲಿ ಜವಾಬ್ದಾರಿಕೆ ತಗೊಂಡ ಆತ್ಮಿಕ ನಾಯಕನ ಹೇಳಿದರೆ ಅದು ನಮಗೆ ಆಶೀರ್ವಾದ. 11ನೇದಾಗಿ, 7ನೇ ವಚನದಲ್ಲಿ 2ನೇ ಭಾಗ, ನೀನು ದೇವರಿಂದ ಪಡೆದಿರುವಂಥದ್ದು ನಿನ್ನಲ್ಲಿ ಏನಾದರೂ ಇದೆಯಾ? ಅಥವಾ ದೇವರಿಂದ ಪಡೆಯದಂಥದ್ದು ಏನಾದರೂ ಇದೆಯಾ? ಮತ್ತು ಪಡೆದ ಮೇಲೆ ಪಡೆಯದವನಂತೆ ನೀನು ಹೆಮ್ಮೆ ಪಟ್ಕೊಳ್ಳೋದು ಹೇಗೆ? ನಾನು ಪಡ್ಕೊಂಡಿಲ್ಲಪ್ಪ, ನಾನು ದೇವರಿಂದ ಪಡೆದುಕೊಂಡಿಲ್ಲ, ಏನೂ ಪಡ್ಕೊಂಡಿಲ್ಲ ಅನ್ನುವಂಥ ಹೆಮ್ಮೆ ಇರಬಾರ್ದು. ಈಗಾಗಲೇ ಪಡ್ಕೊಂಡಿದ್ದಿ, ಎಲ್ಲ ಪಡ್ಕೊಂಡಿದ್ದಿ ದೇವರಿಂದ, ಆದರೆ ಪಡ್ಕೊಂಡಿಲ್ಲ ಅನ್ನುವಂಥ ಒಂದು ರೀತಿಯ ಒಣ ಹೆಮ್ಮೆ ಇರಬಾರ್ದು ಅಂತ ತಿದ್ದುವಿಕೆಯನ್ನು, ಗರ್ವದ ಬಗ್ಗೆ ಆತ್ಮಿಕ ತಂದೆ ತಿದ್ದುವುದು ನಮಗೆ ಆಶೀರ್ವಾದ. ಅದು 11ನೇ ಆಶೀರ್ವಾದವಾಗಿದೆ. 12ನೇದಾಗಿ ನೋಡುವಾಗ, ನಮ್ಮ ಸಹಾಯವಿಲ್ಲದೆ ನೀವು ಅರಸರಾಗಿದ್ದೀರಿ ಅಂತ ಹೇಳುವಾಗ, ಇಲ್ಲ, ಇವರು ಸಹಾಯ ತಗೊಂಡರೆ ಅವರು ಅರಸರಾಗಿರೋದು. ಹಾಗಾದರೆ ಅರಸುತನಕ್ಕೆ ನಡೆಸುವಂಥ ಆತ್ಮಿಕ ತಂದೆ, ಅದು ಕೂಡ 12ನೇ ಆಶೀರ್ವಾದ. 13ನೇದಾಗಿ 9ನೇ ವಚನ, ಮೊದಲನೇ ಕೊರಿಂಥ 4ನೇ ಅಧ್ಯಾಯದ 9ನೇ ವಚನದಲ್ಲಿ, ದೇವರ ಅಪೊಸ್ತಲರಾದ ನಮ್ಮನ್ನು ಮರಣದಂಡನೆ ಹೊಂದಿದವರಂತೆ ಕಡೆಯವರಾಗಿ ತೋರಿಸಿದ್ದಾನೆ. ಇವರು ಆಲ್ಮೋಸ್ಟ್ ಲಾಸ್ಟ್ ಅಂತ ಹೇಳ್ತಾರೆ. ಹಾಗಾದರೆ ಅದು ಒಂದು ದೀನಭಾವ, ದೀನ ಮನಸ್ಸನ್ನು ಸೂಚಿಸ್ತದೆ. ಆ ರೀತಿಯಾಗಿ ಪೌಲನು ತಗ್ಗಿಸಿಕೊಂಡದರಿಂದ ದೇವರಿಂದ ಆತ್ಮಿಕ ತಂದೆಗೆ ಆಶೀರ್ವಾದ. ಅಂಥ ಆತ್ಮಿಕ ತಂದೆ ನಮ್ಮ ಆತ್ಮದ ಜವಾಬ್ದಾರಿಕೆ ಹೊತ್ತಿದ್ದಲ್ಲಿ ನಮಗೂ ಕೂಡ ಅದು ಆಶೀರ್ವಾದವಾಗಿ ಇರ್ತದೆ. 14ನೇದಾಗಿ, ಹಾಸ್ಯಾಸ್ಪದವಾದ ನೋಟವಾದೆವು. 9ನೇ ವಚನ, ಮೊದಲನೇ ಕೊರಿಂಥ 4:9 ಪೌಲನು ಹೇಳುವಂಥ ಒಂದು ಮಾತು, ನಾವು ದೇವದೂತರಿಗೂ ಮನುಷ್ಯರಿಗೂ ಜಗತ್ತಿಗೂ ಹಾಸ್ಯಾಸ್ಪದವಾದ ನೋಟವಾದೆವು. ಅಂದರೆ ಅರ್ಥ, ವಿ ಆರ್ ನಾಟ್ ಇಂಪ್ರೆಸಿವ್, ನಾವೇನು ಸ್ಪೆಷಲ್ ಅಲ್ಲ. ಅಂದರೆ ನಾವು ನಮ್ಮನ್ನು ಏನು ಮಹತ್ವ ಬೇರೆಯವರು ಕೊಡ್ತಾ ಇಲ್ಲ, ದೇವದೂತರೇ ಕೊಡ್ತಾ ಇಲ್ಲ ಅಂದಮೇಲೆ ಆ ರೀತಿಯಾಗಿ ಹೇಳೋದ್ರಿಂದ ನಾವೇನು ತಿಳ್ಕೊಳ್ತೇವೆ, ಅದು ಕೂಡ ಒಂದು ಆಶೀರ್ವಾದವೇ. ಯಾಕಂತ ಹೇಳಿದ್ರೆ ಆತನು ನಾಟ್ ಸೋ ಇಂಪ್ರೆಸಿವ್, ಆತನ ಮತ್ತು ಅದು ಕೂಡ ಒಂದು ಸಾತ್ವಿಕತ್ವವನ್ನು ಸೂಚಿಸುವಂಥದ್ದಾಗಿದೆ. 15ನೇದಾಗಿ
ಮೊದಲನೇ ಕೊರಿಂಥ 4:10 ನಾವು ಕ್ರಿಸ್ತ ನಿಮಿತ್ತ ಮೂರ್ಖರಾಗಿದ್ದೇವೆ. ವಿ ಆರ್ ಫೂಲ್ಸ್ ಫಾರ್ ಕ್ರೈಸ್ಟ್. ಕ್ರಿಸ್ತನಿಗಾಗಿ ಮೂರ್ಖರಾದರೆ ಆತ್ಮಿಕ ತಂದೆಗೆ ಆಶೀರ್ವಾದ. ಅಂಥ ಆತ್ಮಿಕ ತಂದೆ ನಮ್ಮ ಆತ್ಮದ ಜವಾಬ್ದಾರಿಕೆಯನ್ನು ಹೊತ್ತಿದರೆ ಅದು ನಮಗೂ ಆಶೀರ್ವಾದ. ಆದರೆ ಅದು 15ನೇ ಆಶೀರ್ವಾದ. ಇನ್ನೂ 10 ಆಶೀರ್ವಾದಗಳಿದೆ. ಮೊದಲನೇ ಕೊರಿಂಥ 4ನೇ ಅಧ್ಯಾಯದಲ್ಲಿ 25 ಆತ್ಮಿಕ ಆಶೀರ್ವಾದಗಳು, ಆತ್ಮಿಕ ತಂದೆಯ ಆತ್ಮಿಕ ಆಶೀರ್ವಾದಗಳು. 25ರಲ್ಲಿ 14, ಅದರಲ್ಲಿ 16ನೇದು ಏನಂತ ನಾವು ನೋಡುವಾಗ, ನಾವು ಬಲಹೀನರು. ತನ್ನ ಬಲಹೀನತೆಯಲ್ಲಿಯೇ ಆತ್ಮಿಕ ತಂದೆ ಹೆಚ್ಚಳಪಡ್ತಾ ಇರುವಂಥದ್ದು ಆಶ್ಚರ್ಯ. ಆದ ಕಾರಣ ನಾವು ಬಲಹೀನರು ಎಂಬುದಾಗಿ ಆತನು ತನ್ನ ನಿಜ ಸ್ಥಿತಿಯನ್ನು ಹೇಳುವಾಗ, ಹೌದು, ವ್ಯಂಗ್ಯವಾಗಿ ಹೇಳ್ತಾ ಇರುವಂತೆ ಕಾಣ್ತದೆ. ಆದರೂ ಕೂಡ ಆತ್ಮಿಕ ತಂದೆಯ ಆಶೀರ್ವಾದ ತನ್ನ ಹೇಳಿಕೆಯಲ್ಲಿ. ಮತ್ತು ಅದೇ 10ನೇ ವಚನ 2ನೇ ಭಾಗ ಕೊನೆ ಭಾಗದಲ್ಲಿ, ಮಾನಹೀನರು, ನಾವು ಮಾನವಂತರು, ನೀವು ಮಾನವಂತರು, ನಾವು ಮಾನಹೀನರು ಎಂಬುದಾಗಿ ಹೇಳಿದಾಗ, ಅದರಲ್ಲಿ ಕೂಡ ಆ ರೀತಿಯಾಗಿ ಹೇಳಿಕೆ ನೀಡಿದರಲ್ಲಿ ಅದು ಅವರಿಗೂ ಆಶೀರ್ವಾದ. ಆತ್ಮಿಕ ತಂದೆಗೆ ಈಗ ನಮಗೂ ಕೂಡ ಅಂಥ ವ್ಯಕ್ತಿ ಜವಾಬ್ದಾರಿಕೆಯನ್ನು ಹೊತ್ತಿರುವಾಗ ಆಶೀರ್ವಾದವಾಗಿರ್ತದೆ. 17ನೇ ಆಶೀರ್ವಾದ. ಅದು 18ನೇ ಆಶೀರ್ವಾದ. ಅಲ್ಲಿ ಬಾಧೆಪಟ್ಟು ಕೆಲಸ ಮಾಡುವಂಥ ಆತ್ಮಿಕ ತಂದೆ. ಯಾಕಂದರೆ ಹಸಿದ್ದು, ಬಾಯಾರಿದು, ವಸ್ತ್ರವಿಲ್ಲದೆ, ಮನೆ ಇಲ್ಲದೆ, ಸ್ವಂತ ಕೈಯಿಂದ ಕೆಲಸ ಮಾಡಿ ದುಡಿಯುವಂಥದ್ದು, ಇವೆಲ್ಲ ನಾವು ನೋಡುವಾಗ ಅದೇನು ತೋರಿಸ್ತದೆ? ಒಂದು ಕಡೆ ನೋಡಿದರೆ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನೋಡಿದರೆ ಕಷ್ಟಪಡ್ತಿದ್ದಾರೆ. ಬಾಧೆಪಟ್ಟು ಕೆಲಸ ಮಾಡುವಂಥದ್ದು ಕೂಡ ಅವರಿಗೂ ಆಶೀರ್ವಾದ ಆತ್ಮಿಕ ತಂದೆಗೆ. ಅಂಥ ಆತ್ಮಿಕ ತಂದೆ ನಮ್ಮ ಜವಾಬ್ದಾರಿಕೆಯನ್ನು, ನಮ್ಮ ಆತ್ಮದ ಜವಾಬ್ದಾರಿಕೆಯನ್ನು ದೇವರ ಮುಂದೆ ಹೊತ್ತಿರುವಾಗ ಅದು ಕೂಡ ನಮಗೆ ಆಶೀರ್ವಾದ. 19ನೇ ಆಶೀರ್ವಾದ ಏನಂತ ಹೇಳಿದರೆ, ಶಪಿಸಿಕೊಂಡು ಆಶೀರ್ವದಿಸ್ತೇವೆ. ಹೌದು, ಬೇರೆಯವರಿಗೆ ಆಶೀರ್ವಾದವಾಗಿ ಇರುವಂಥದ್ದು ಮಾತ್ರವಲ್ಲ, ಬೇರೆಯವ್ರನ್ನ ಆಶೀರ್ವದಿಸುವಂಥದ್ದು ಅವರಿಗೂ ಆಶೀರ್ವಾದ. ಅಂಥ ವ್ಯಕ್ತಿ ನಮ್ಮ ಆತ್ಮಿಕ ತಂದೆಯಾಗಿರುವುದು ನಮಗೂ ಕೂಡ ಆಶೀರ್ವಾದವಾಗಿ ಇರುವಂಥದ್ದಾಗಿದೆ. ಮತ್ತು ಹಾಗೆ ಮುಂದುವರಿಯುವ ಪಕ್ಷದಲ್ಲಿ 20ನೇದಾಗಿ, ಇದುವರೆಗೆ 19 ಆಶೀರ್ವಾದಗಳು ನೋಡಿದ್ವಿ. 20ನೇ ಆಶೀರ್ವಾದ ಏನಂತ ಹೇಳ್ತಿದ್ದಾನೆ, ನಾವು ಈಗಿನವರೆಗೂ ಲೋಕದ ಕಸವೋ ವಿಶ್ವದ ಹೊಲಸೋ ಎಂಬಂತೆ ಆಗಿದ್ದೇವೆ. ವಾವ್, ಎಂಥ ಒಂದು ಹೇಳಿಕೆ ನೋಡ್ರಿ. ಕಸ ಅಂತೆ. ಹೌದು, ಅದು ಸುಮ್ಮನೆ ಹೇಳಿಲ್ಲ, ನಿಜಕ್ಕೆ ಆತನು ಆ ರೀತಿಯಾಗಿ ಹೇಳಿರುವಂಥದ್ದು. ಮೊದಲನೇ ಕೊರಿಂಥ 4:14ರಲ್ಲಿ ಆತನು ನಾಚಿಕೆ ಪಡಿಸೋದಕ್ಕೋಸ್ಕರವಾಗಿ ಅಲ್ಲ, ಚಿಕ್ಕ ಮಕ್ಕಳಂತೆ ಪ್ರಿಯ ಮಕ್ಕಳೆಂದು ಎಣಿಸಿ ಬುದ್ಧಿ ಹೇಳ್ತೇನೆ. ಆ ರೀತಿಯಾಗಿ ನಮಗೆ ಬುದ್ಧಿ ಹೇಳುವಂಥ ಆತ್ಮಿಕ ನಾಯಕರಿದ್ದರೆ ಅದು ನಮಗೆ ಆಶೀರ್ವಾದ. 22ನೇ ಆಶೀರ್ವಾದ ಏನಂದರೆ, ಕ್ರಿಸ್ತ ಯೇಸುವಿನಲ್ಲಿ ನಾನು ನಿಮ್ಮ ತಂದೆಯಾದೆನು. ಐ ಬಿಕೇಮ್ ಯುವರ್ ಫಾದರ್. ಆತ್ಮಿಕ ತಂದೆ ಆದೆ. ಹಾಗಾದರೆ 22ನೇ ಆತ್ಮಿಕ ತಂದೆಯ ಆಶೀರ್ವಾದ ಅದೇನೆಂದರೆ, ಕ್ರಿಸ್ತನಲ್ಲಿ ಅಥವಾ ಸುವಾರ್ತೆಯಲ್ಲಿ ನಮಗೆ ಆತ್ಮಿಕ ತಂದೆಯಾದದ್ದು. 23ನೇ ಆಶೀರ್ವಾದ ಏನಂತ ಹೇಳಿದರೆ, ನೀವು ನನ್ನನ್ನು ಅನುಸರಿಸುವವರಾಗಿರಬೇಕು. ಮೊದಲನೇ ಕೊರಿಂಥ 4:16. ಮೊದಲನೇ ಕೊರಿಂಥ 4:16 ಪ್ರಕಾರವಾಗಿ ಆತ್ಮಿಕ ತಂದೆ ಮಾದರಿಯ ತಂದೆ. ಈಸ್ ಅನ್ ಎಕ್ಸಾಂಪ್ಲರಿ ಸ್ಪಿರಿಚುವಲ್ ಫಾದರ್. ಮತ್ತು ಕೊನೆಯದಾಗಿ ನೋಡುವಾಗ, ಅಥವಾ ಇನ್ನೂ ಒಂದು 2 ವಿಷಯ ಕೂಡ, 24ನೇದಾಗಿ ಹಿ ಡೆಲಿಗೇಟ್ಸ್. ಆತನು ತಿಮೋಥಿಯನಿಗೆ ತನ್ನ ಕೆಲಸವನ್ನು ಕೊಟ್ಟು ಕಳಿಸ್ತಾನೆ. ಅನಂತರ ಆತನು ಮತ್ತೆ ಬಂದು ನಾನು ಬೆತ್ತ ತಗೊಂಡು ಬರ್ತೀನಿ, 21ನೇ ವಚನ, ಶಿಸ್ತುಪಡಿಸ್ತಾನೆ. ಈ ರೀತಿಯಾಗಿ 25 ಆಶೀರ್ವಾದಗಳು ಮೊದಲನೇ ಕೊರಿಂಥ 4ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.